ಸ್ವಾಗತ. ಬನ್ನಿ ಇವತ್ತು 6 ಡಿಸೆಂಬರ್ 2023 ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನೇನಾಯಿತು ಪ್ರಮುಖವಾಗಿ ಅಂತ ನೋಡ್ಕೊಂಬಂದ್ಬಿಡೋಣ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ 20,937 ಪಾಯಿಂಟ್ಸಿಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು ಒಂದು 82 ಪಾಯಿಂಟ್ಸ್ ಇವತ್ತು ಏರಿಕೆ ಕಂಡಿದೆ. ಇವತ್ತು ನಿನ್ನೆ ಹಾಗೆ ಏರಿಕೆ ಕಂಡಿದೆ, ನೋಡ್ಬೋದು ಗ್ರಾಫ್ನಲ್ಲಿ ಸ್ವಲ್ಪ ಇಳಿದಿತ್ತು ಮತ್ತೆ ಏರಿ ಸುಮಾರು ಗ್ಯಾಪ್ ಅಪ್ ಓಪನ್ ಆಗಿದೆ ಇವತ್ತು. ಹಾಗೆ ನಾವು ನೋಡಿದ್ರೆ ಹೋದ ತಿಂಗಳು 6 ನವಂಬರ್ 2023ರಲ್ಲಿ ಸುಮಾರು 19,300 ಇದ್ದಿದ್ದು ನಿಫ್ಟಿ 50 ಇವತ್ತು ಸುಮಾರು 20,900 ತನಕ ಹೋಗಿದೆ. ನೋಡ್ಬೋದು ನಮ್ಮದು ಇದು ಆಲ್ಮೋಸ್ಟ್ ಹೆಂಗಿದೆ ಅಂದರೆ 1,000 ರ್ಯಾಲಿನೇ ಆಗಿದೆ. ಇದು ಒನ್ ಸೈಡ್ ರ್ಯಾಲಿ ಅಂತ ಹೇಳ್ಬೋದು. ಅದೇ ರೀತಿ BSE ಸೆನ್ಸೆಕ್ಸ್ನ ನೋಡಿದ್ರೆ ಇವತ್ತು ಸುಮಾರು 358 ಪಾಯಿಂಟ್ಸ್ ಏರಿಕೆ ಆಗಿದೆ. ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 69,653 ಪಾಯಿಂಟ್ಸಲ್ಲಿ ಕ್ಲೋಸ್ ಆಗಿದೆ. ಅಡಾನಿ ಪವರ್ ಇವತ್ತು ಏರಿಕೆ ಆಗಿದೆ, ಸುಮಾರು ಪ್ರತಿಯೊಂದು ಶೇರಿಗೆ 22 ರೂಪಾಯಿ ಏರಿಕೆ ಆಗಿದೆ. ಹಾಗೆ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಕೂಡ ಅಷ್ಟೇ, ಪ್ರತಿಯೊಂದು ಶೇರಿಗೆ 1 ರೂಪಾಯಿ 10 ಪೈಸೆ ಏರಿಕೆ ಆಗಿದೆ. ಅಡಾನಿ ಎಂಟರ್ಪ್ರೈಸ್ ನಿನ್ನೆ ಏರಿತ್ತು, ಸುಮಾರು 428 ರೂಪಾಯಿಗೆ ಏರಿತ್ತು. ಅದೇ ಇವತ್ತು ನೀವು ಇಲ್ಲಿ ನೋಡ್ಬೋದು ಸುಮಾರು 75 ರೂಪಾಯಿ ಇವತ್ತು ಇಳಿಕೆ ಕಂಡಿದೆ ಈ ಶೇರ್ನಲ್ಲಿ. ಗಾಂಧಾರ್ ಆಯಿಲ್ ರಿಫೈನರೀಸು ಕೂಡ ಅಷ್ಟೇ, ಸುಮಾರು 1 ರೂಪಾಯಿ 65 ಕಂಡಿದೆ. ಟಾಟಾ ಟೆಕ್ನಾಲಜೀಸ್ ನೋಡ್ಬೋದು, ಟಾಟಾ ಟೆಕ್ನಾಲಜೀಸ್ ಇವತ್ತು ಕೂಡ ಸ್ವಲ್ಪ ಇಳಿಕೆ ಕಂಡಿದೆ, ಸುಮಾರು 3 ರೂಪಾಯಿ 35 ಪೈಸದ ಇಳಿಕೆ ಕಂಡಿದೆ ಇವತ್ತು. ನಮ್ಮ ನಿಫ್ಟಿ 50ನಲ್ಲಿ ಯಾರ್ಯಾರು ಟಾಪ್ ಕಂಪ್ನೀಸ್ ಟಾಪ್ ಗೇನರ್ಸ್ ಅಂತ ನಾವು ನೋಡೋದಾದರೆ ಅತಿ ಹೆಚ್ಚು ಗೇನ್ ಮಾಡಿರೋ ಶೇರ್ಸ್ಗಳು ಅಂತ ಹೇಳಿದ್ರೆ ವಿಪ್ರೋ ಸುಮಾರು 14 ರೂಪಾಯಿ, LTI ಮೈಂಟ್ರಿ ಸುಮಾರು 152 ರೂಪಾಯಿ ಪ್ರತಿ ಶೇರಿಗೆ ಗೇನ್ ಆಗಿದೆ. ITCನೂ ಅಷ್ಟೇ ಸುಮಾರು 11 ರೂಪಾಯಿ, L&T ಲಾರ್ಸನ್ ಆ್ಯಂಡ್ ಟುಬ್ರೋ, TCS, ಟಾಟಾ ಮೋಟರ್ಸ್, ನೆಸ್ಲೆ ಇಂಡಿಯಾ ಇಷ್ಟು ಇವತ್ತು ತುಂಬ ಏರಿಕೆ ಕಂಡಿರೋ ಒಂದು ಕಂಪನಿಗಳು. ಇವತ್ತು ಹೇಳಬೇಕಂದ್ರೆ ನೀವು ಗಮನಿಸ್ಬೋದು, ಇವತ್ತು IT ಕಂಪ್ನಿಗಳಲ್ಲಿ ಜಾಸ್ತಿ ಏರಿಕೆ ಆಗಿದೆ. ಹಾಗೆ ಇನ್ಫೋಸಿಸ್ ಕೂಡ ಅಷ್ಟೇ, ಪ್ರತಿಯೊಂದು ಶೇರಿಗೆ ಒಂದು 20 ರೂಪಾಯಿ ಏರಿಕೆ ಕಂಡಿದೆ. ಇನ್ನೊಂದು ಸುದ್ದಿ ಅಂತ ಹೇಳಿದ್ರೆ ಅಶೋಕ್ ಲೈಲ್ಯಾಂಡ್ ಶೇರ್ಸ್ನಲ್ಲಿ ಏರಿಕೆ ಕಂಡಿದೆ. ಇದರ ಸಬ್ಸಿಡ್ರಿ ಕಂಪ್ನಿ, ಬ್ರಿಟಿಷ್ ಸಬ್ಸಿಡ್ರಿ ಕಂಪ್ನಿ ಅದರ ಆಪ್ಟಾರೆ PLC UK ಇದ್ರದ್ದು ಸ್ಟೇಕ್ ಸುಮಾರು 662 ಕೋಟಿ ಹೂಡಿಕೆ ಜಾಸ್ತಿ ಆಗಿದೆ. ಇನ್ನೊಂದು ಅಂದರೆ ಹಿಮಾದ್ರಿ ಸ್ಪೆಷಾಲಿಟಿ ಕೂಡ ಅಷ್ಟೇ 52 ತಿಂಗಳದ ಹೈ ಮಾಡಿದೆ. ಯಾಕೆ ಅಂದರೆ ಇದು ಒಂದು ನಿರ್ಧಾರ ಮಾಡಿದೆ, ಲಿಥಿಯಂ ಅಯಾನ್ ಬ್ಯಾಟ್ರಿ ಕಾಂಪೊನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕಬೇಕು ಅಂತ. ಈ ಥರ ನೀವು ನೋಡ್ಬೋದು, ಯಾವುದೇ ಒಂದು ರೀತಿಯಲ್ಲಿ ಒಂದು ಹೂಡಿಕೆ ಮಾಡಿದ್ರೆ ಅಥವಾ ಹೂಡಿಕೆ ತೆಗೆದ್ರೆ ದೊಡ್ಡ ಮಟ್ಟದಲ್ಲಿ ಅದೇನಾಗುತ್ತೆ, ಅದು ಆ ಶೇರ್ ಮಾರ್ಕೆಟ್ನಲ್ಲಿ ಆ ಪರ್ಟಿಕ್ಯುಲರ್ ಕಂಪ್ನಿ ಶೇರ್ಸ್ಗಳಲ್ಲಿ ವೊಲೆಟಾಲಿಟಿ ಶುರು ಆಗುತ್ತೆ. ಅಲ್ಲೇ ನಿಮಗೆ ಆಪರ್ಚುನಿಟಿ ಕಾಣಿಸೋದು. ಅದಕ್ಕೋಸ್ಕರ ನೀವು ಅದನ್ನು ಸ್ಟಡಿ ಮಾಡಬೇಕು, ಅದ್ರದ್ದು ಸುದ್ದಿ ಏನೇನು ನಡೀತಾ ಇದೆ ಶೇರ್ ಮಾರ್ಕೆಟಲ್ಲಿ, ಏನು ಗೇನ್ ನಡೀತಾ ಇದೆ, ಯಾವುದ್ರಲ್ಲಿ ಇಳಿತಾ ಇದೆ ಅಂತ ಒಂದು ಸರ್ಟನ್ ಪೀರಿಯಡಲ್ಲಿ ನೀವು ಅದನ್ನು ಗಮನಿಸ್ತಾ ಇದ್ದರೆ ನಿಮಗೆ ಅದು ಇಂಟ್ರಾಡೇ ಮಾಡೋಕ್ಕೆ ಅಥವಾ ಟ್ರೇಡಿಂಗ್ ಮಾಡೋಕ್ಕೆ ತುಂಬ ನಿಮಗೆ ಸಹಾಯ ಆಗುತ್ತೆ. ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮಗೆಲ್ಲರಿಗೂ ಧನ್ಯವಾದ.